ರಾಶಿಯವರೆಗೆ ನೀವು ಹೇಳ್ತೀರಾ, ಅಯ್ಯೋ ಗುರುಗಳೇ ಬೇಸತ್ತೋಗ್ಬಿಟ್ಟಿದೆ ಜೀವನ, ಇನ್ನೂ ಶನಿಕಾಟ ಮುಗ್ದಿಲ್ಲ ಅಂತ ಹೇಳ್ತಾರೆ ಎಲ್ಲಾ ಜ್ಯೋತಿಷ್ಯರು. ಏನು ಮಾಡಬೇಕು? ನಿಮ್ಮ ಕೈಯಲ್ಲಿ ನಿಮ್ಮ ಬುದ್ಧಿಯನ್ನು ಇಟ್ಕೊಳ್ಳಿ ಸ್ವಾಮಿ. ನೀವ್ ಯಾಕೆ ಇಲ್ದೇ ಇರ್ತಕ್ಕಂಥ ಹೇಳಿಕೆ ಮಾತನ್ನ ಕೇಳಿ ಈ ರೀತಿ ಪರಿಸ್ಥಿತಿ ಕಷ್ಟ ಕಾರ್ಪಣ್ಯಗಳನ್ನ ಸೃಷ್ಟಿ ಮಾಡ್ಕೊಂಡ್ರಿ? ಸ್ವಲ್ಪ ಯೋಚನೆ ಮಾಡಿ, ಹಿಂದೆ ಎಲ್ಲ ಏನಾಯ್ತು ಅನ್ನೋದನ್ನ ಯೋಚನೆ ಮಾಡಿ. ಯಾವುದೇ ಒಂದು ಸ್ವಂತ ನಿರ್ಣಯವನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಬುದ್ಧಿಶಕ್ತಿ ಅಂತಕ್ಕಂಥದ್ದಿದೆ, ಉಪಯೋಗವನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಎಲ್ಲೋ ಒಂದು ಕಡೆ ಸಾಲ ಸಿಗುತ್ತೆ ನಿಜ, ಕೈ ಹಾಕ್ತಕ್ಕಂಥದ್ದು. ಅವರಿಂದ ಮಾನ ಮರ್ಯಾದೆ ಅಪವಾದಗಳು ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ಈಗಾಗಲೇ. ಮುಂದೆ ಏನ್ ಮಾಡಬೇಕು, ಮುಂದೆ ಏನಾಗತ್ತೆ? ಆದ್ರೆ ಎಚ್ಚರಿಕೆಯನ್ನು ವಹಿಸಿ. ಧನ ಭಾವಕ್ಕೆ ಶನಿ ಅಂತಕ್ಕಂಥವರು ಮೀನ ರಾಶಿಗೆ ಹೋಗಿದ್ದಾರೆ. ಗುರು ನಿಮಗೆ ಪಂಚಮ ಸ್ಥಾನಕ್ಕೆ ಗುರು ಅಂತಕ್ಕಂಥವರು ಬಂದಿದ್ದಾರೆ, ಹೌದಲ್ವಾ? ಆ ಪಂಚಮ ಸ್ಥಾನಕ್ಕೆ ಗುರು ಪಂಚಮಂ ಕಾರ್ಯಸಿದ್ಧಿಯಂಚ ಅಂದ್ರೆ ಮಾಡ್ತಕ್ಕಂಥ ಕೆಲಸ ಕಾರ್ಯದ ಬದಲಾವಣೆಯನ್ನ ಮಾಡಿಸ್ತಾರೆ ಗುರು. ಬದಲಾವಣೆಯನ್ನ ಮಾಡಿಸಿ ನಿಮ್ಮ ಒಳ್ಳೆಯ ದಾರಿಗೆ ತರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ ಬೃಹಸ್ಪತಿ. ಇದನ್ನ ಭವಿಷ್ಯ ಹೇಳ್ತಕ್ಕಂಥ ಒಂದು ಕೆಲಸ. ಈ ಭವಿಷ್ಯದಲ್ಲಿ ಇದನ್ನೇ ಹೇಳುವುದು. ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಕ್ಕಂಥದ್ದು ಸಿಗತ್ತೆ. ಆ ಟರ್ನಿಂಗ್ ಪಾಯಿಂಟ್ ಇದೆಯಲ್ಲ, ಅದನ್ನ ಎನ್ಕ್ಯಾಶ್ ಮಾಡ್ಕೋಬೇಕು ನೀವು. ಹಾಗಾದ್ರೆ ಶಾಂತ ರೀತಿಯಿಂದ ವರ್ತಿಸ್ತಕ್ಕಂಥದ್ದು, ಆದಷ್ಟು ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು. ಯಾರನ್ನ? ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥ ಆಂಜನೇಯನನ್ನ. ಬುದ್ಧಿಶಕ್ತಿ ತುಂಬಾ ಚೆನ್ನಾಗಿದೆ, ಅವನ ಆಂಜನೇಯನ ಅನುಗ್ರಹ ಅಂತಕ್ಕಂಥದ್ದು ನಿಮಗೆ ಬಂತು ಅಂತ ಅಂದ್ರೆ ಬುದ್ಧಿರ್ಬಲಂ ಯಶೋಧೈರ್ಯಂ ಅಂತ ಏನು ನಾವು ಮಂತ್ರವನ್ನ ಹೇಳ್ತೀವೋ ಅದೇ ರೀತಿ ಯಶೋಧೈರ್ಯ ಅಂತಕ್ಕಂಥದ್ದು ನಿಮಗೆ ಬರುತ್ತೆ. ಎಷ್ಟೇ ಕಷ್ಟ ಬರಲಿ ನಾನು ಮುನ್ನುಗ್ತೀನಿ ಅಂತಕ್ಕಂಥ ಒಂದು ಧೈರ್ಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ ಕಲಿಯುಗದ ಬ್ರಹ್ಮ ಹನುಮಂತ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಈ ಮಾಸದಲ್ಲಿ ನಾವೇನು ಪರಿಹಾರ ಮಾಡಬೇಕು ಗುರುಗಳೇ? ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ನೀವೇನು ಹಿಂದೆ ಪರಿಹಾರವನ್ನ ಮಾಡ್ತಾ ಇದ್ರು, ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ, ಸಿಂಧೂರ ಧಾರಣೆಯನ್ನ ಮಾಡಿ, ಒಂದು 10 ನಿಮಿಷ ಕೂತು ಓಂ ಆಂಜನೇಯಾಯ ನಮಃ ಈ ಮಂತ್ರವನ್ನ ಪಾರಾಯಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬನ್ನಿ. ಅನುಕೂಲಗಳು ಶತಸಿದ್ಧವಾಗತ್ತೆ.